ಈ ದಿನ ನಾನು ಜೋಳದ ರವಾದ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತೀನಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ನಪೂರ್ಣ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾನು ಜೋಳದ ರವೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತೀನಿ ಹೇಗಂತ. ಮೊದಲು ಒಂದು 3/4 ಗ್ಲಾಸು ರವೆ ಹುರಿತಾ ಇದ್ದೀನಿ. ಇಲ್ಲಿ 2 ಈರುಳ್ಳಿ, 1 ಟೊಮಾಟೊ, 3 ಹಸಿಮೆಣಸಿನ್ಕಾಯಿ, ಶೇಂಗಾ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸಾಸಿವೆ ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿದ್ದೀನಿ. ಒಗ್ಗರಣೆ ಕೊಡೋಕ್ಕೆ ಬಾಣಲೆ ಇಟ್ಟಿದ್ದೀನಿ ನೋಡಿ. ಈಗ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಚಟಪಟ ಆದಮೇಲೆ ಅದಕ್ಕೆ ಜೀರಿಗೆ, ಸಾಸಿವೆ ಹಾಕಿದ್ದೀನಿ ನೋಡಿ. ಆಮೇಲೆ ಶೇಂಗಾ ಇರುತ್ತಲ್ಲ, ಶೇಂಗಾ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಹಾಕಬೇಕು. ಕರಿಬೇವು ಹಾಕಿ ಸ್ವಲ್ಪ ಚೆನ್ನಾಗಿ ಶೇಂಗಾ ಕೆಂಪಾಗೋವರೆಗೂ ಫ್ರೈ ಮಾಡಬೇಕು. ನಂತರ ನಾವು ಹೆಚ್ಚಿಟ್ಕೊಂಡಿರ್ತೀವಲ್ಲ ಈರುಳ್ಳಿ, ಟೊಮಾಟೊ, ಮೆಣಸಿನ್ಕಾಯಿ ಹಾಕಬೇಕು. ಮೊದಲಿಗೆ ಮೆಣಸಿನ್ಕಾಯಿ ಹಾಕಿದ್ದೀವಿ, 3 ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ 2 ಈರುಳ್ಳಿ ಹೆಚ್ಚಿಟ್ಟಿದ್ದೆ, ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಇವು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಈ ಗ್ಲಾಸಿಂದ 3/4 ಗ್ಲಾಸ್ ತೊಗೊಂಡಿದ್ದೆ, ಅದರಿಂದ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಅದೇ ಅಳತೆಯಲ್ಲಿ 3 ಪಟ್ಟು ಹಾಕಬೇಕು. ನೋಡಿ, 3 ಸಲ ಹಾಕಿದ್ದೀನಿ. ಆಮೇಲೆ ಟೊಮಾಟೊ ಹಾಕಬೇಕು. ಕುದಿಯುತ್ತೆ ಚೆನ್ನಾಗಿ. ಮೊದಲಿಗೆ ಹಾಕಬಾರ್ದು ಟೊಮಾಟೊ, ಆಮೇಲೆ ಹಾಕಬೇಕು. ನೋಡಿ, ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿರಬೇಕು. ನೋಡಿ, ಕುದೀತಾ ಇದೆ ನೋಡಿ. ಈಗ ಸಾಲ್ಟ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ರವೆ ಹಾಕಿ ಮಿಕ್ಸ್ ಮಾಡಬೇಕು. ಜೋಳದ ರವೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಮುಚ್ಚಿಡಬೇಕು, ಚೆನ್ನಾಗಿ ಕುದಿಯುತ್ತೆ ನೋಡಿ. ಮುಚ್ಚಿಟ್ಟಿದ್ದೀನಿ ನೋಡಿ. ಈಗ ನಾನು ಸ್ವಲ್ಪ ಆಗೋದಿದೆ, ಸ್ವಲ್ಪ ಮುಚ್ಚಿಟ್ಟು 1-2 ನಿಮಿಷ ಬಿಡಬೇಕು. ಕೊತ್ತಂಬರಿ ಹಾಕಬೇಕು, ಚೆನ್ನಾಗಿರುತ್ತೆ. ಮೇಲೆ ಹಾಕಿದರೆ ವಾಸನೆ, ಸ್ಮೆಲ್ ಚೆನ್ನಾಗಿರುತ್ತೆ, ಘಮ, ಕೊತ್ತಂಬರಿ ಘಮ ನೋಡಿ. ಈಗ 2 ನಿಮಿಷ ಆಯಿತು, ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಸ್ವಲ್ಪ ಕಲಸಿ ಮುಚ್ಚಿಟ್ಬಿಡಬೇಕು ನೋಡಿ. ಹೇಗೆ ಮೆತ್ತಗೆ ಚೆನ್ನಾಗಾಗಿದೆ ನೋಡಿ. ನೋಡಿ, ಇದು ಡಯಾಬಿಟಿಸ್ನವ್ರಿಗಂತೂ ತುಂಬ ಒಳ್ಳೆಯದು. ಜೋಳದ ರವೆಯಿಂದ ಮಾಡಿದೆಯಲ್ಲ, ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಇದರಲ್ಲಿ. ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹೆಲ್ದಿ ಕೂಡ ಜೋಳದ ರವೆ ಉಪ್ಪಿಟ್ಟು. ಬಾಂಬೆ ರವೆ ಅಂತಲ್ಲ, ಅದಕ್ಕಿಂತ ಇದು ಹೆಲ್ದಿ ನೋಡಿ. ತುಪ್ಪ ಹಾಕ್ಕೊಂಡಿದ್ದೀನಿ ಮೇಲೆ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಉಪ್ಪಿನಕಾಯಿ ಹಾಕ್ಕೊಳ್ಬೇಕು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಈಸಿ ವಿಧಾನ, ಬೇಗನೆ ಆಗುತ್ತೆ, ಒಂದು 10 ಮಿನಿಟ್ಸಲ್ಲೇ ನೋಡಿ. ಹಾಗೆ ಗಣೇಶನ ಕೂಡಿಸಿತ್ತಲ್ಲ ನಮ್ಮ ಮನೇಲಿ 5ನೇ ದಿವಸ, ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ. ನಾವು ನಿನ್ನೆ ಗಣೇಶನ ಕಳಿಸಿದ್ವಿ. 5 ದಿವಸ ಇಡ್ತೀವಿ ನಮ್ಮ ಮನೇಲಿ. ದಿನ ಒಂಥರ ಏನಾದರೂ ಎಡೆಗೆ ಸ್ವೀಟ್ ಮಾಡಬೇಕು. ಮೊದಲನೇ ದಿವಸ ಕರಿಗಡುಬು, ಆಮೇಲೆ ಪಾಯಸ, ಹೆಸರುಬೇಳೆ ಪಾಯಸ, ಬಾಳೆಹಣ್ಣಿನ ರಸಾಯನ, ಅನ್ನದ ಸ್ವೀಟು, ಪೊಂಗಲ್ಲು, ಎಲ್ಲ ಥರ ಪೊಂಗಲ್, ಹೆಸರುಬೇಳೆ ಪಾಯಸ ಎಲ್ಲ ಮಾಡಿದ್ದೆ. ಗಣೇಶ ಹಬ್ಬದ ಸ್ಟಾರ್ಟ್ ಆದಾಗಿಂದ ಸ್ವೀಟ್ ಜಾಸ್ತಿ ತಿಂತಾಯಿದ್ದೀನಿ. ಅಲ್ಲಲ್ಲಿ ಹೊರಗಡೆ ಕೂಡ ಹೋಗ್ತೀವಲ್ಲ, ಎಲ್ಲ ಕಡೆಯೂ ಪ್ರಸಾದ ಕೊಡ್ತಾಯಿದ್ರು. 5 ದಿವಸ ಹಾಗೆ ತಿಂದುಬಿಟ್ಟಿದ್ದೀವಿ ಎಲ್ಲ ಸ್ವೀಟ್ಗಳನ್ನ. ಖಾರ, ಪಲಾವ್ ಅಂತೆ, ಬಿಸಿಬೇಳೆ ಬಾತ್ ಅಂತೆ ಎಲ್ಲ ತಿಂದು, ಹೋಳಿಗೆ ಅಂತೆ ಎಲ್ಲ ಥರದ ಸ್ವೀಟು, ಖಾರ ತಿಂತೀವಿ ನೋಡಿ. ಇದಾದಮೇಲೆ 2ನೇ ದಿವಸ, 3ನೇ ದಿವಸ ಇದು ಗಣೇಶನ ಮುಂದೆ ಹಾಗೆ
ಫೋಟೋ ತೆಗೆಸ್ಕೊಂಡಿದ್ದೆ. ಇದು ನಿನ್ನೆ 5ನೇ ದಿವಸ. ನಮ್ಮ ತಂಗಿ ಕೂಡ ಬಂದಿದ್ದರು. ಕ್ಲಿಪ್ಪಿಂಗ್ ತೊಗೊಂಡಿದ್ದೀವಿ ನೋಡಿ. ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ಯಾಷನ್ ಶೋ ನಡೀತಾ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ, ನೋಡ್ಕೊಂಬನ್ನಿ. छू बिड़े टू बिड़े ಕೋಪಕ್ಕೆ ಟೂ ಬಿಡೆ ಪಿಜ್ಜಾ ಬರ್ಗರ್ ಬೇಡೆ ನಂಗ್ ಮುದ್ದೆ ಸಾರು ನೀಡೆ ಡಿಸ್ಕೋ ಡಾನ್ಸ್ ಪೀಡೆ ಇಟ್ಟಪ್ಪಂಗುಚಿ ನೋಡೆ. ಹಾಗೆ ಅಪಾರ್ಟ್ಮೆಂಟಲ್ಲಿರೋ ಲೇಡೀಸ್ ಎಲ್ಲ ಫ್ಯಾಷನ್ ಶೋನಲ್ಲಿ ಭಾಗವಹಿಸಿದ್ರು. ನೋಡಿ ಹೇಗಿದೆ ಫ್ಯಾಷನ್ ಶೋ, ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ. ನೋಡಿ ಎಲ್ಲರೂ. ಆಮೇಲೆ DJ ಮ್ಯೂಸಿಕ್ ಆಯಿತು. ಇದಾದಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡಿದರು. ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ಫ್ಯಾಷನ್ ಶೋ ಎಲ್ರಿಗೂ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಚೇಂಜಸ್ಸು ಆಯಿತು ಎಲ್ರಿಗೂ. ಒಂಥರ ಎಲ್ಲರಲ್ಲಿ ಖುಷಿ ಮನೆ ಮಾಡಿತ್ತು. ನೋಡಿ ಎಲ್ಲರೂ ಖುಷಿಯಾಗಿದ್ದರು. ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಎಲ್ಲ ಚೆನ್ನಾಗಿ. ಟೋಟಲ್ಲಾಗಿ ಒಟ್ಟಿನಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಊಟ ಕೂಡ ಚೆನ್ನಾಗಿತ್ತು. ನೋಡಿ ಎಲ್ಲರೂ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. DJ ಹಾಡು ಹಾಕ್ತಾ ಒಂದೊಂದು ಮ್ಯೂಸಿಕ್ ಬಂದ ಹಾಗೆ ಎಲ್ಲರೂ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹುಡುಗರು ಕೂಡ, ಪುಟ್ಟ ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಫುಲ್ ಒನ್ ಡೇ ತುಂಬ ಎಂಜಾಯ್ ಮಾಡಿ ಕಳೆದ್ವಿ. ರಾತ್ರಿ 12:30ವರೆಗೂ